ಇದು ಅಕ್ಕಿ ತರಿನ ತಟ್ಟೆ ಕಡುಬು ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಮಜ್ಜಿಗೆ ಹಾಕಿ ಮಾಡುವಂಥದ್ದು, ದಿಢೀರ್ ಮಾಡುವಂಥದ್ದು. ಈ ಕಡುಬು ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ ಕಡುಬು ಮಾಡೋಣ. ಹಿಂದಿನ ದಿನ ಒಂದು ಅಳತೆಯಲ್ಲಿ ಅಕ್ಕಿ ತೊಳೆದು ಹರಡಿಟ್ಕೊಂಡಿದ್ದೀನಿ, ಅದು ಈಗ ಒಣಗಿದೆ. ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ. ಸಣ್ಣ ತರಿ ಮಾಡಬೇಕು. ಇದನ್ನು ಸಣ್ಣ ತರಿ ಮಾಡಿದ್ದೀನಿ. ಈಗ ಜರಡಿ ಹಿಡಿಯೋಣ. ಈಗ ನೋಡಿ, ತರಿನ ಸಾಣಿಸ್ತಿದ್ದೀನಿ. ಅದರ ಹಿಟ್ಟಿನಂಶ ಪೂರ್ತಿ ತೆಗಿಬೇಕು. ಹಿಟ್ಟಿದ್ರೆ ಕಡುಬು ಯಾವಾಗಲೂ ಚೆನ್ನಾಗಾಗಲ್ಲ, ಮುದ್ದೆ ಆಗಿಬಿಡುತ್ತೆ. ನೋಡಿ, ಇಷ್ಟು ಹಿಟ್ಟಿನ ಅಂಶ ಬಂದಿದೆ. ಹಿಟ್ಟು ಬೇಡ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ 1 ಲೋಟ ರವೆ ಹಾಕ್ತೀನಿ. ಪರಿಮಳ ಬರೋವರೆಗೂ ಅಕ್ಕಿ ತರಿನ ಹುರಿಬೇಕು. ಹಾಗೆ ಹುರಿದಾಗ ಕಡುಬು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈಗ ಗ್ಯಾಸ್ ಆಫ್ ಮಾಡೋಣ. ಈ ಕಡುಬಿಗೆ ತರಕಾರಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. 2 ಸ್ಪೂನು ಕ್ಯಾರೆಟ್ ತುರಿ, 2 ಸ್ಪೂನು ಗೆಡ್ಡೆಕೋಸು ತುರಿ, 1/4 ಇಂಚು ಶುಂಠಿ ತುರಿ ತುರಿದಿಟ್ಕೊಂಡಿದ್ದೀನಿ. 2 ಸ್ಪೂನು ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಕರಿಬೇವು, 2 ಸ್ಪೂನು ದೊಣ್ಣಮೆಣಸನ್ನು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಸ್ವಲ್ಪ ಬಿಸಿ ಇರಬೇಕಾದ್ರೆ ಅಕ್ಕಿ ತರಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಕಡುಬಿನ ಖಾರಕ್ಕೆ ನಾನಿಲ್ಲಿ 1/4 ಚಮಚದಷ್ಟು ಜೀರಿಗೆ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕ್ತೀನಿ. 2 ಸ್ಪೂನು ಕಡಲೆಬೇಳೆನ 2 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಈಗ ಈ ಅಕ್ಕಿ ತರಿಗೆ ಸೇರಿಸ್ತೀನಿ. ಇದು ಒಂದು ರುಚಿ ಕೊಡುತ್ತೆ ಕಡುಬಿಗೆ. ಈಗ ಈ ಅಕ್ಕಿ ತರಿ ಸ್ವಲ್ಪ ತಣ್ಣಗಾಗಲಿ. ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಹೆಸರೇ ಹೇಳುವಂತೆ ಇದು ಅಕ್ಕಿ ತರಿಗೆ ಮಜ್ಜಿಗೆ ಸೇರಿಸ್ಬೋದು. ಮಜ್ಜಿಗೆಯ ಕಡುಬು. ಇಲ್ಲಿ ಮಜ್ಜಿಗೆ ಸೇರಿಸ್ತೀನಿ. ಕಡೆದ ಮಜ್ಜಿಗೆ ಇಲ್ಲದಿದ್ದರೆ ನೀವು ಮೊಸರಿಗೆ ಸ್ವಲ್ಪ ನೀರು ಸೇರಿಸಿ ಬೀಟ್ ಮಾಡಿ. 1 ಲೋಟ ಅಕ್ಕಿ ತರಿಗೆ 1 ಲೋಟ ಮಜ್ಜಿಗೆ ಸೇರಿಸಿ. ಈಗ ಅಕ್ಕಿ ತರಿಗೆ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಜ್ಜಿಗೆ ಮಿಕ್ಸ್ ಮಾಡಿದ ಮೇಲೆ ಅರ್ಧ ಗಂಟೆ ನೆನೆಯಲು ಬಿಡಬೇಕು. ನಂತರ ಕಡುಬು ಮಾಡಬೇಕು. ಮೊದಲು ತಟ್ಟೆಗೆ ಎಣ್ಣೆ ಸವರ್ಕೋಬೇಕು. ನಂತರ ತಟ್ಟೆಗೆ ಹಿಟ್ಟನ್ನು ಹಾಕಬೇಕು. ಈ ಥರ ಸ್ಟ್ಯಾಂಡಲ್ಲಿ ಕಡುಬು ಬೇಯಿಸಬೇಕಾದ್ರೆ ಬುಡದ ತಟ್ಟೆ ಖಾಲಿ ಬಿಟ್ಬಿಡಬೇಕು. ಅದಕ್ಕೆ ಕಡುಬು ಹಾಕಿದರೆ ನೀರು ಹಾರಿ ಕಡುಬುಗಳೆಲ್ಲ ಒದ್ದೆ ಆಗುತ್ತೆ. ಈ ಸ್ಟ್ಯಾಂಡಿಗೆ ಇಡ್ಲಿ ತಟ್ಟೆಗಳನ್ನು ಜೋಡಿಸಿ ಇಡ್ಲಿ ಪಾತ್ರದೊಳಗೆ ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡನ್ನು ಇಡಬೇಕು. ನಂತರ ಮುಚ್ಚಳ ಹಾಕೋಣ. 20 ನಿಮಿಷ ಇದು ಬೇಯಬೇಕು. ಕಡುಬು ಬೆಂದಾಗಿದೆ. 5 ನಿಮಿಷ ಬಿಟ್ಟು ಈ ಕಡುಬನ್ನು ತೆಗಿಬೇಕು. ನೋಡಿ, ತಟ್ಟೆಯಲ್ಲಿರುವ ಕಡುಬು ಈಗ ಪೀಸ್ ಮಾಡಿಟ್ಟಿದ್ದೀನಿ. ತುಂಬ ಮೃದು ಇದೆ ಮತ್ತು ನೋಡಿ ತೆಗಿಯೋಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಕಡುಬಿಗೆ ತರಕಾರಿ ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೆ ಬೇಕಾದರೂ ತಿನ್ಬೋದು. ಬೆಲ್ಲ, ತುಪ್ಪ, ಕಾಯಿ ರಸ, ಸಾಂಬಾರು, ಚಟ್ನಿ ಎಲ್ಲವೂ ನಂಚ್ಕೊಳ್ಳೋಕ್ಕೆ ಇದಕ್ಕೆ ಸೂಟ್ ಆಗುತ್ತೆ. ಈ ಕಡುಬು ತಿಂದರೆ ಹುಳಿ ತೇಗ್ ಬರಲ್ಲ, ಗಂಟ್ಲು ಸುಡಲ್ಲ, ತುಂಬ ಟೇಸ್ಟ್ ಇರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈ ಅಕ್ಕಿ ತರಿ ಮಜ್ಜಿಗೆ ಕಡುಬು ದಿಢೀರಂತ ಸರಳವಾಗಿ ಮಾಡಿಬಿಡ್ಬೋದು. ಬಹಳ ಈಸಿ. ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಸಹ ಇದೇ ಥರ ಮೃದುವಾಗಿರುತ್ತೆ. ತಿನ್ನೋಕ್ಕೆ ಬಹಳ ರುಚಿ ಇರುತ್ತೆ. ಈ ಕಡುಬಿನ ಮೇಲೆ ಕೊಬ್ಬರಿ ಎಣ್ಣೆ ಮೇಲೆ ಹಾಕ್ಕೊಂಡು ಸಹಿತ ತಿನ್ಬೋದು. ಬಹಳ ರುಚಿ. ಈ ಕಡುಬಿನ ಜೊತೆ ನಂಚ್ಕೊಳ್ಳೋಕ್ಕೆ ಅನಾನಸ್ ಕಾಯಿ ರಸ ಮತ್ತು ಕಾಯಿ ಚಟ್ನಿ ಇಟ್ಟಿದ್ದೀನಿ. ನೀವು ಒಮ್ಮೆ ಈ ಕಡುಬನ್ನು ಮಾಡಿ ನೋಡಿ. ಅಕ್ಕಿ ತರಿಗೆ ಮಜ್ಜಿಗೆ ಹಾಕಿ ರುಚಿಯಾದ ಕಡುಬು ಮಾಡೋದು ಹೇಗೆ ಎಂಬ ವಿಡಿಯೋ ನೋಡಿದ್ರಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.